ಖಂಡಿತವಾಗ್ಲೂ ರೀಚ್ ಮಾಡಿಸೋದಕ್ಕೆ, ಬಿಕಾಸ್ ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬ ಇಂಪಾರ್ಟೆಂಟು. ಆಮೇಲೆ ರೀಚು ಪಾಪ್ಯುಲಾರಿಟಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ. ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರಾರು ಪೋಸ್ಟ್ ನೋಡ್ತೀರಾ. ಬಟ್ ಆದರೂ ಯಾವುದೋ ಒಂದು ಪೋಸ್ಟ್ ಕ್ಲಿಕ್ ಮಾಡಬೇಕು ಅಂದರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟಲ್ಲಿ ಬರೋ ವ್ಯಕ್ತಿಗೂ ಮತ್ತು ಆ ಆಡಿಯನ್ಸ್ಗೂ. ಸೊ ಅದು ತುಂಬ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್. ಬಟ್ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಸರ್ ಕೇಳಿದ್ರು ಅನಿಸುತ್ತೆ 8 ಮಿಲಿಯನ್ ವ್ಯೂಸ್ನ ಹೇಗೆ ನಾವು ಟಿಕೆಟಿಗೆ ಕನ್ವರ್ಟ್ ಮಾಡೋದು. ಬಟ್ 8 ಮಿಲಿಯನ್ ವ್ಯೂಸಲ್ಲಿ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತಲೂ ಇಲ್ಲ. ಅವರು ಎಷ್ಟೇ ನಮಗೆ ಹತ್ತಿರ ಆದ್ರೂ ಅವರು ಇಂಡಿವಿಜುವಲಿ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ತಿರ ಆಗೋ ಸಿನಿಮಾ ಅಂತ. ಮೇ ಬಿ ಜಸ್ಟ್ ಬಿಕಾಸ್ ದೇ ನೋ ಅಸ್ ಅವರು ಕ್ಲಿಕ್ ಮಾಡಿ ಅದನ್ನು ನೋಡ್ಬೋದು, ಅದರಲ್ಲಿ ಏನು ವಿಷಯ ಇದೆ ಅಂತ ನೋಡ್ಬೋದು. ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡಬೇಕು ಅಂದಾಗ ನನಗಿಂತ ಸಿನಿಮಾದಲ್ಲಿ ವಿಷಯ ಇರಬೇಕು. ಸೊ ಆದಷ್ಟು ನಾವು ಎಲ್ಲ ಕಾನ್ಸಂಟ್ರೇಷನ್ನು ಆ ಸಿನಿಮಾಗೆ ಅದಕ್ಕೆ ಹಾಕಿದ್ದೀವಿ. ನಾಳೆ ದಿನ ಸಿನಿಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟ್ರಿಗೆ ಬರಲಿ ಅನ್ನೋ ಥರ.